Welcome to one of the largest flower markets of Asia, where trade starts running even before you have your morning coffee. This is KR Market. This market, established in 1928, is home to more than 500 vendors who come here every day with lakhs of stock of various flowers. And we went around the market asking the vendors since when they have been doing business here. And this is what we found out. ಸರ್ ಇದೆ 40 ಇಯರ್ಸ್ ಇಂದ ಇದೆ. 25 ವರ್ಷದಿಂದ ಇದೀವಿ. 20 ವರ್ಷದಿಂದ 30 ವರ್ಷದಿಂದ 30 ವರ್ಷ ನಾವು 30 ವರ್ಷದಿಂದ ಬರ್ತೀವಪ್ಪ. ನಾವು ಇವಾಗ ಮೂರನೇ ಜನರೇಷನ್, ಥರ್ಡ್ ಜನರೇಷನ್. ನಮ್ಮ ಅಜ್ಜಿ ತಾತ, ಇವಾಗ ನಮ್ಮ ಅಪ್ಪ, ಇವಾಗ ನಾವು. ಈ ಮಾರ್ಕೆಟ್ ಓಪನ್ ಆಗಿರಲಿಲ್ಲ ನಾನು ಬಂದಾಗ. Trucks unload huge bags of flowers from the farms of Karnataka, Andhra Pradesh, Tamil Nadu, and within minutes they are gone. That is sold to middlemen, wholesalers, retailers, decorators and what not. ಚಿಕ್ಕಬಳ್ಳಾಪುರ, ಹೊಸಕೋಟೆ ಕಡೆನೇ ಬರುತ್ತೆ. ಆಕ್ಷನ್ಗೆ ಹೋಗೋದು, ರೈತರು ತಗೊಂಡ್ಬರ್ತಾರೆ, ಹಂಗೆ ಮೇಲೆಗಡೆ ಹರಾಜಿಗೆ ಹೋಗೋದು, ಹೋಗಿ ಇಲ್ಲಿ ಮಾರೋದು, ಒಂದು 10 ರೂಪಾಯಿ ಇಟ್ಕೊಂಡು ಮಾರ್ತಾರೆ. ಇದೆಲ್ಲ ನಮ್ಮ ಮೈಸೂರು ಸೈಡಿಂದ ನಾವು ಮಂಡಿಗಳು ಬರುತ್ತಪ್ಪ, ಅಂಗಡಿಗಳಲ್ಲಿ ತಗೊಂಡೋಗಿ ಮನೆ ಹತ್ರ ಕಟ್ಟಿಸ್ತೀವಿ ಕೂಲಿ ಕೊಟ್ಟು ಕಟ್ಟಿಸಿ ಇವಾಗ ಬೆಳಗ್ಗೆ ಎತ್ಕೊ ಬರ್ತೀವಿ. ಇವಾಗ 10 ಗಂಟೆಗೆ ಹಾಕ್ತೀವಿ. ಇದು ಚನ್ನಪಟ್ಟಣ, ಮಂಡ್ಯ, ಕೋಲಾರು, ಅಲ್ಲಿ ಇಲ್ಲಿ ಆಂಧ್ರ, ಕೇರಳ, ತಮಿಳ್ನಾಡು, ಇಲ್ಲಿ ಲೋಕಲ್ ಎಲ್ಲ ಬರ್ತಾರೆ. KR Market has no software, no hi-fi technology, just pure muscle memory, lots of bargaining and mental math. Here, 1,000 rupees worth of marigold sack transforms into 2,000 worth of garlands, temple bundles and decor kits. Price change by the hour, and every vendor's survival depends on the speed, instinct and the long-standing customer relationships. ಡೈಲಿ ಒಂದು 20 ಬ್ಯಾಗ್ ಮಾಡ್ತೀವಿ ನಾವು. ಒಂದು ಬ್ಯಾಗು ಬೆಲೆ ಒಂದೊಂದು ದಿವಸ ಒಂದೊಂದು ಇರುತ್ತಲ್ಲ. ಒಂದು ಬ್ಯಾಗ್ ಬಂದು ಇವಾಗ ಇದು 200 ರೂಪಾಯಿ ಅಂದರೆ 5,000 ಆಗುತ್ತೆ. 25 kg ಆ ಥರ. ಡೈಲಿ 1 ಲ್ಯಾಕ್ 20,000 ಹಾಕ್ಬೇಕು ಸರ್. 2,000. ಅಮ್ಮ ವ್ಯಾಪಾರ ಇದ್ರೆ 3,000 4,000 ಲಾಭ ಮಾಡ್ತೀವಿ. ವ್ಯಾಪಾರ ಇಲ್ಲ ಅಂದ್ರೆ 500 600 ಅವ್ರಿಗೆ 100 ರೂಪಾಯಿ ಕೊಟ್ಟು ಹೋಗ್ತೀವಿ. ಇಲ್ಲಿ ಹೋಗುತ್ತೆ ಒಂದು 2 ರಿಂದ 3 ಸಾವಿರ ಎಲೆ ನನ್ನ ಸೀಸನಲ್ಲಿ ಅಂದರೆ ಒಂದು 15 ರಿಂದ 20 ಸಾವಿರ ಎಲೆ ತನಕ ಮಾಡ್ತೀವಿ. ಏನ್ ದಿನಕ್ಕಂದ್ರೆ 10,000 ರೂಪಾಯಿ ಮೇಲೆ ಮಾರ್ತೀವಿ. ಅದ್ರಲ್ಲಿ ಲಾಭ ಒಂದು 500-1,000 ರೂಪಾಯಿ ಅಷ್ಟೇ ಮಾಡ್ಬೋದು. ಸೀಸನ್ ಇದ್ದಂಗೆ ಈ ಸೀಸನ್ ಇಲ್ಲ. ಮಾಡ್ತೀವಿ 1,000 1,500 ಪೀಸ್. ಇನ್ನೂ ಸ್ವಲ್ಪ ಕಮ್ಮಿ. ಇವಾಗ ಈ ತಿಂಗಳಲ್ಲಿ ಆಷಾಢ ಅಲ್ವಾ, ಈ ಆಷಾಢದಲ್ಲಿ ದಿನಕ್ಕೆ ಒಂದು 2 ಸಾವಿರ ಮಾಡಿದ್ರೆ ಬೇರೆ ಟೈಮಲ್ಲೆಲ್ಲ ಒಳ್ಳೆ ಬಿಸ್ನೆಸ್. ಯಾಕಂದ್ರೆ ಮ್ಯಾರೇಜ್ ಇರುತ್ತೆ, ಗುರುಪ್ರವೇಶ ಇರುತ್ತೆ, ಅವಾಗೆಲ್ಲ ಒಳ್ಳೆ ಸಂಪಾದನೆ ಆಗುತ್ತೆ. ಇವಾಗ ಏನಿಲ್ಲ, ಇವಾಗ ಆಷಾಢ ಇಟ್ರ ಮೇಲೆ ಒಂದು ತಿಂಗಳು ಏನಿರಲ್ಲ, ಮಿನಿಮಮ್ ಅಂದ್ರೆ 3,000-4,000 per day. Every deal here is based on reputation. A single nod, a number whispered in Kannada. There are no contracts, just vendors and buyers who have worked together for decades. And we asked all these vendors what has changed over the years, and this is what we found out. ನಾವು ಚೇಂಜ್ ಆಗಿದ್ದೀವಿ, ಮಾರ್ಕೆಟ್ ಚೇಂಜ್ ಆಗಿಲ್ಲ. ಏನಿಲ್ಲ, ಹಂಗೆ ಆಯ್ತು. ಅವತ್ತಂದು ಹಂಗೆ ಆಯ್ತು, ಒಂದೇ ಇದಾಯ್ತು. ಏನು ಚೇಂಜ್ ಆಗಿಲ್ಲ, ಏನು ಎಲ್ಲ ಅವಾಗ ಚೇಂಜ್ ಆಗ್ತಾ ಇರ್ತದೆ. ಏನು ಚೇಂಜ್ ಇಲ್ಲ, ಹಂಗೆ ಇರ್ತದೆ. ಮಾರ್ಕೆಟ್ ಅಲ್ವಾ, ಹಂಗೆ ಇರುತ್ತೆ. ಮತ್ತೆ ಚೇಂಜ್ ಆಗಿದೆ, ಸ್ವಲ್ಪ ಚೇಂಜ್ ಆಗಿದೆ ಅವಾಗಿನ ಗಿರಾಕಿ. ಯಾಕಂದ್ರೆ ಫಸ್ಟ್ ನೋಟ್ ಬ್ಯಾನ್ ಆಗೋಕ್ ಮುಂಚೆ ಒಂಥರ ಆಯ್ತು, ನೋಟ್ ಬ್ಯಾನ್ ಆದ್ಮೇಲೆ ಒಂಥರ ಚೇಂಜ್ ಆಯ್ತು. ನೋಟ್ ಬ್ಯಾನ್ ಆಗೋಕ್ ಮುಂಚೆ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರಲ್ಲ. ಎಲ್ಲ ನಾವು ಎಷ್ಟು ರೇಟ್ ಕೇಳಿದ್ರೆ ಅಷ್ಟು ಕೊಡೋರು. ನೋಟ್ ಬ್ಯಾನ್ ಆದ್ಮೇಲೆ ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಇದಾಗ್ತಾರ. ಏನು ಚೇಂಜ್ ಇಲ್ಲ, ಎಲ್ಲ ಹಂಗೆ ಏನು ಚೇಂಜ್ ಇಲ್ಲ. ಹೌದು, ಹಳೆ ಮಾರ್ಕೆಟ್ ಇತ್ತು, ಆಮೇಲೆ ಕಾಂಪ್ಲೆಕ್ಸ್ ಆಯ್ತು, ಶೀಟ್ ಹಾಕಿದ್ರು. ಅವಾಗಿಂದನೂ ನಾವು ನೋಡಿದ ಮಟ್ಟಿಗೆ ಅವಾಗಿಂದನೂ ಹಿಂಗೆ ಇರೋದು, ಏನು ಚೇಂಜ್ ಮಾಡೋಕ್ಕಾಗಿಲ್ಲ. ಹಂಗೆ ಇದೆ. ಸರ್ಕಾರ ಚೇಂಜ್ ಆಗೈತೆ ಅಷ್ಟೇ, ಮಾರ್ಕೆಟ್ನ ಚೇಂಜ್ ಮಾಡೋಕ್ಕಾಗಿಲ್ಲ, ಹಂಗೆ ಇದೆ. This is KR Market, Bengaluru's oldest marketplace, still thriving in its own informal handshake-driven economy and changing lives every day. ಚೆನ್ನಾಗಿದ್ರೆ